ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟೆಕ್ ವರ್ಲ್ಡ್ ವಿತ್ ಪ್ರಣೀಕ. ಟೆಕ್ ವರ್ಲ್ಡ್ ವಿತ್ ಪ್ರಣೀಕನ ಮತ್ತೊಂದು ವಿಡಿಯೋಗೆ ಸುಸ್ವಾಗತ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ SSP ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಿರ್ತಕ್ಕಂಥ OBC ಕ್ಯಾಟಗರಿ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಅಮೌಂಟ್ ಬರುತ್ತೋ ಅಥವಾ ಇಲ್ಲ ಅಂತ ಸಂಪೂರ್ಣ ವಿಡಿಯೋ ತಿಳಿಸ್ಕೊಡ್ತೀನಿ. ತಪ್ಪದೆ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್, ನಿಮಗೆಲ್ಲ ಗೊತ್ತಿರೋಂಗೆ ಏನಪ್ಪ ಅಂದರೆ OBC ಕ್ಯಾಟಗರಿ ವಿದ್ಯಾರ್ಥಿಗೆ ಅಪ್ಲೈ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಇನ್ನೂ ಕೂಡ ಮೇಂಟೆನೆನ್ಸ್ ಅಮೌಂಟು ಎಂದು ವಿದ್ಯಾಸಿರಿ ಮತ್ತು ಊಟ ಮತ್ತು ವಸತಿ ಯೋಜನೆಗೆ ಅರ್ಜಿ ಸಲ್ಲಿಸಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಅಮೌಂಟ್ ಬಂದಿಲ್ಲ ಅಂತ ಕೇಳ್ತಾಯಿದ್ರು. ಈ ಬಗ್ಗೆ ನಾವು ಏನಪ್ಪ ಅಂದರೆ ಹಿಂದುಳಿದ ಕಲ್ಯಾಣ ಇಲಾಖೆ ವಾಟ್ಸಪ್ ನಂಬರಿಗೆ ಕೂಡ ಮೆಸೇಜ್ ಹಾಕಿದ್ದು ಹಾಗೂ ಮೇಲ್ ಕೂಡ ಹಾಕಿದ್ದು. ಅವ್ರು ರಿಪ್ಲೈ ಕೂಡ ಕೊಟ್ಟಿದ್ದಾರೆ. ಏನು ರಿಪ್ಲೈ ಕೊಟ್ಟಿದ್ದಾರೆ ಮತ್ತು ಏನಂತ ಹೇಳಿದ್ದಾರೆ ಅಂತ ಸಂಪೂರ್ಣ ನೋಡಿ ತಿಳಿಸ್ಕೊಡ್ತಾ ಹೋಗ್ತೀನಿ. ನೋಡಿ ಫ್ರೆಂಡ್ಸ್, ಮೊದಲನೇದಾಗಿ ಸಾಕಷ್ಟು ಜನ ವಿದ್ಯಾರ್ಥಿಗಳು ಏನಪ್ಪ ಅಂದರೆ ಅಪ್ಲೈ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು ವೇಟ್ ಮಾಡ್ತಾಯಿದ್ರು ಸ್ಕಾಲರ್ಶಿಪ್ ಅಮೌಂಟ್ ಬರುತ್ತೋ ಅಥವಾ ಇಲ್ಲ ಅಂತ. ಸೊ ಆ ಬಗ್ಗೆ ನಾನು ಆಲ್ರೆಡಿ ಹೇಳಿದಂಗೆ ಸಹಾಯವಾಣಿ ವಿದ್ಯಾರ್ಥಿ ವೇತನಕ್ಕೆ ಸಹಾಯವಾಣಿ ಏನು ನಂಬರ್ ಕೊಟ್ಟಿದ್ದಾರಲ್ಲ ಆ ಪರ್ಟಿಕ್ಯುಲರ್ ನಂಬರಿಗೆ ಕೂಡ ಕಾಂಟ್ಯಾಕ್ಟ್ ಮಾಡ್ಕೊಂಡಿದ್ದೆ. ಸೊ ವಿದ್ಯಾರ್ಥಿ ಆನ್ಲೈನ್ ಅಪ್ಲಿಕೇಶನ್ ಸಂಬಂಧಿಸಿದಂತೆ ಇಲ್ಲಿ ತೋರಿಸ್ತಾ ಇದೆ ನೋಡಿ ಫ್ರೆಂಡ್ಸ್. ಸೊ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡಿದ್ದೆ. ಹಾಗೆ ಈ ಮೇಲ್ ಕೂಡ ಹಾಕಿದ್ದೆ bcwd.scholarship@karnataka.government.in ಅಂತ. ಸೊ ಈ ಪರ್ಟಿಕ್ಯುಲರ್ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಪಟ್ಟಂತೆ OBC ಕ್ಯಾಟಗರಿ ವಿದ್ಯಾರ್ಥಿಗೆ ಸೊ ಅವ್ರು ರಿಪ್ಲೈ ಕೂಡ ಕೊಟ್ಟಿದ್ದಾರೆ. ಏನು ರಿಪ್ಲೈ ಕೊಟ್ಟಿದ್ದಾರೆ ಅಂತಂದರೆ ನೀವು ತೋರಿಸ್ಕೊಡ್ತಾ ಹೋಗ್ತೀನಿ ನೋಡಿ ಫ್ರೆಂಡ್ಸ್. ಸೊ BCWD ಇಲ್ಲಿ ವಿದ್ಯಾರ್ಥಿ ತೋರಿಸ್ಕೊಡ್ತಾ ಇದೆ ನೋಡಿ ಫ್ರೆಂಡ್ಸ್. ಈ ಪರ್ಟಿಕ್ಯುಲರ್ ವಿದ್ಯಾರ್ಥಿ ಏನಪ್ಪ ಅಂದರೆ ಫೀ ಸ್ಯಾಂಕ್ಷನ್ ಮಾತ್ರ ಆಗಿತ್ತು, ಮೇಂಟೆನೆನ್ಸ್ ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗಿದ್ದಿಲ್ಲ. ಬಟ್ ನಾನು ಕೇಳಿದಾಗ ಅವರು ಮೇಂಟೆನೆನ್ಸ್ ಅಮೌಂಟ್ ಕೂಡ ಸ್ಯಾಂಕ್ಷನ್ ಮಾಡಿದರೆ, ಹಾಗೆ ಅಮೌಂಟ್ ಯಾವಾಗ ಬರುತ್ತೆ ಅಂತಲೂ ಕೂಡ ರಿಪ್ಲೈ ಮಾಡಿಕೊಟ್ಟಿದ್ದಾರೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಕ್ಲಿಯರಾಗಿ ಒಂದು ವಾಟ್ಸಪ್ ನಂಬರಿಗೆ ಕೂಡ ನಾವು ಮೇಲ್ ಕೂಡ ಮಾಡಿದ್ವಿ. ಸೊ ಮೇಲ್ನಲ್ಲಿ ಏನು ತೋರಿಸಿದ್ರೆ ನೋಡಿ, SSPಗೆ ಒಂದು ಪೋರ್ಟ್ ಮಾಡಿದಾಗ ಅವ್ರು ಏನು ಕೇಳಿದ್ರು ಅಂದರೆ ನಿಮ್ಮ ಡಿಸ್ಟಿಕ್ಕು, ತಾಲೂಕು, ವಿಲೇಜು, ಕೆಟಗರಿ ಮತ್ತು SSP ID ಮತ್ತು ಏನು ಪ್ರಾಬ್ಲಮ್ ಆಗಿದೆ BCWD ಹೆಲ್ಪ್ಲೈನ್ ನಂಬರ್ಗೆ ಮೆಸೇಜ್ ಮಾಡಿದಾಗ ಸೊ ಅವ್ರ ಹೆಸರು ಎಲ್ಲನೂ ಕೂಡ ಹಾಕಿದ್ವಿ ನಾವು, ಅವರ SSP IDನೂ ಕೂಡ ಹಾಕಿದ್ವಿ. ಸೊ ಹಾಕಿದಾಗ ಸ್ಟೂಡೆಂಟ್ ಫೀಸ್ ರಿಂಬರ್ಸ್ಮೆಂಟ್ ಸ್ಯಾಂಕ್ಷನ್ ಆಗಿದೆ ಬಟ್ ಶೋಯಿಂಗ್ 0 ಅಂತ ತೋರಿಸಿದಾಗ, ಸರ್ ವಿ ಸಿ ಫ್ರಮ್ ಯುವರ್ ಸ್ಟೇಟಸ್ ದ್ಯಾಟ್ ದ ಅಮೌಂಟ್ ಆಫ್ 18,260 rupees has to be credited to your account, but at present all the applications are under the process of re-pushing from department. Your amount shall be credited at the earliest. Kindly wait for further assistance. Call our scholarship department at 8050770005 ಅಂತ ಮೆಸೇಜ್ ರಿಪ್ಲೈ ಮಾಡಿ ಕೊಟ್ಟಿದ್ದಾರೆ. ಇದು SSP ಹೆಲ್ಪ್ಲೈನ್ ನಂಬರ್ಗೆ ನಾವು ಪರ್ಟಿಕ್ಯುಲರ್ ರಿಪ್ಲೈ ಮಾಡಿದಾಗ ಈ ಪರ್ಟಿಕ್ಯುಲರ್ ರಿಪ್ಲೈ ಕೊಟ್ಟಿದ್ದಾರೆ. ಏನಪ್ಪ ಅಂದರೆ ನಿಮ್ಮ 18,260 ರೂಪಾಯಿ ಫೀ ಸ್ಯಾಂಕ್ಷನ್ ಅಮೌಂಟ್ ಆಲ್ರೆಡಿ ಏನಪ್ಪ ಅಂದರೆ ನಾವು ಕ್ರೆಡಿಟ್ ಮಾಡಿದ್ದೀವಿ ನಿಮ್ಮ ಅಕೌಂಟಿಗೆ. ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ. ಒಂದು ವೇಳೆ ಏನಾದರೂ ರೀಪುಷಿಂಗ್ ಆಗಿರೋದ್ರಿಂದ ಏನು ಬರ್ತಾ ಇದೆ 0 ಅಂತ ತೋರಿಸ್ತದೆ. ಒಂದು ಸಾರಿ ಅಕೌಂಟ್ನ ನೀವು ಡಿಬಿಟ್ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಂಡು ಚೆಕ್ ಮಾಡ್ಕೊಳ್ಳಿ, ಅವಾಗ ಗೊತ್ತಾಗುತ್ತೆ ಅಂತ ಕೂಡ ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾರೆ. ಸೊ ಅದನ್ನು ಚೆಕ್ ಮಾಡ್ಕೊಂಡಾಗ ಕೂಡ ಏನಪ್ಪ ಅಂದರೆ ನಮ್ಮ ಅಮೌಂಟ್ 5,000 ರೂಪಾಯಿ ಏನು ಮೇಂಟೆನೆನ್ಸ್ ಅಮೌಂಟ್ ಸ್ಯಾಂಕ್ಷನ್ ಆಗಿತ್ತಲ್ಲ ಪರ್ಟಿಕ್ಯುಲರ್ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟು ಅದು ಸ್ಯಾಂಕ್ಷನ್ ಆಗಿತ್ತು. ಬಟ್ ಸ್ಟೂಡೆಂಟ್ ಫೀ 18,260 ರೂಪಾಯಿ ಕೂಡ ಇನ್ನೂ ಪ್ರೊಸೆಸ್ಸಿನಲ್ಲಿ ತೋರಿಸ್ತಾ ಇದೆ. ಸೊ ಹಾಗಾಗಿ ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗುತ್ತೆ ಅಂತ ಹೇಳಿದರು. ಹಾಗಾಗಿ ಆ ಪರ್ಟಿಕ್ಯುಲರ್ ಅಮೌಂಟ್ ಕೂಡ ಬಂದಿದೆ. ಹಾಗೆ ಮೇಂಟೆನೆನ್ಸ್ ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗಿದೆ ಫ್ರೆಂಡ್ಸ್. 5,000 ರೂಪಾಯಿ ಮೇಂಟೆನೆನ್ಸ್ ಅಮೌಂಟ್ ಫಾರ್ OBC ಕ್ಯಾಟಗರಿ ಈ ಪರ್ಟಿಕ್ಯುಲರ್ ಇಯರ್ನಲ್ಲಿ ಸ್ಯಾಂಕ್ಷನ್ ಆಗಿದೆ. ಹಾಗಾಗಿ ಸೊ ನಮಗೆ ಹೋಪ್ಸ್ ಬರುತ್ತೆ. ಸೊ ಇದ್ರ ಪ್ರಕಾರ ಏನಪ್ಪ ಅಂದರೆ ಮೇಂಟೆನೆನ್ಸ್ ಅಮೌಂಟ್ OBC ಕ್ಯಾಟಗರಿ ವಿದ್ಯಾರ್ಥಿಗೆ ಬಂದೇ ಬರುತ್ತೆ ಅಂತೇಳಿ ನಾವು ತಿಳ್ಕೊತೀವಿ. ಹಾಗಾಗಿ ನಿಮಗೂ ಏನಪ್ಪ ಅಂದರೆ ಡೌಟ್ಸ್ ಇತ್ತು ಅಂದರೆ ತಪ್ಪದೆ ನಾನು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ, ಹಾಗೆ ನಾನು ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಫ್ರೆಂಡ್ಸ್. ಮತ್ತು ಅದ್ರ ಜೊತೆಗೆ ಏನಪ್ಪ ಅಂದರೆ ನೀವು ಕೂಡ SSP ಹೆಲ್ಪ್ಲೈನ್ ನಂಬರ್ ಏನು ತೋರಿಸಿದ್ರಲ್ಲ ಆ ನಂಬರಿಗೆ ಕೂಡ ಕಾಂಟ್ಯಾಕ್ಟ್ ಮಾಡ್ಕೋಬೋದು. ಬೇಡ ಅಂದರೆ ನಿಮ್ಮ BCWD ಅಂತ ಏನು ಡಿಪಾರ್ಟ್ಮೆಂಟ್ ಇದೆಯಲ್ಲ, ಸೊ BCWD ಡಿಪಾರ್ಟ್ಮೆಂಟ್ ಈ ನಂಬರ್ ತೋರಿಸೋದು, ಇದಕ್ಕೂ ಕೂಡ ನೀವು ಹೆಲ್ಪ್ಲೈನ್ ನಂಬರ್ ವಾಟ್ಸಪ್ ಸಂಖ್ಯೆಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ಅಥವಾ ಮೇಲ್ ಕೂಡ ಹಾಕಿ ಅವ್ರು ರಿಪ್ಲೈ ಮಾಡ್ತಾರೆ, ಖಂಡಿತ ಕೂಡ ಬರುತ್ತೆ ಫ್ರೆಂಡ್ಸ್. ಸೊ ಈ ಥರ ಏನಪ್ಪ ಅಂದರೆ ಸಾಕಷ್ಟು ಜನ ವಿದ್ಯಾರ್ಥಿಗೆ ಹೆಲ್ಪ್ ಆಗಿ ಅನ್ನೋ ದೃಷ್ಟಿಕೋನದಿಂದ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಹಾಗಾಗಿ ಈ ವಿಡಿಯೋ ತಿಳಿಸುವಂಥ ಮಾಹಿತಿ ನಿಮ್ಮೆಲ್ಲರೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಇಷ್ಟ ಆಗಿತ್ತಪ್ಪ ಅಂದರೆ ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.